ಆತ್ಮೀಯ ವೀಕ್ಷಕರೇ, ಪ್ರೀತಿ ನಮಸ್ಕಾರಗಳು. ಮತ್ತೊಮ್ಮೆ ವಾಣಿ ಕಿಚನ್ಸ್ಗೆ ಆತ್ಮೀಯ ಸ್ವಾಗತ. ಈ ದಿನದ ರೆಸಿಪಿ ಏನಂತ ಹೇಳಿದರೆ ಬಾಳೆಕಾಯಿ ಚಿಪ್ಸು. ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ. ಇನ್ನು ವಾಣಿ ಕಿಚನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ವೀಕ್ಷಕರೇ, ಇವಾಗ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇಲ್ಲಿ ನಾನು 2 ಹಸಿ ಬಾಳೆಕಾಯಿನ ತಗೊಂಡಿದ್ದೀನಿ. ಬಾಳೆಕಾಯಿ ಮೇಲಿರುವಂತಹ ಬಾಳೆಕಾಯಿ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಒಂದೊಂದು ಬಾಳೆಕಾಯಲ್ಲಿ ಸಿಪ್ಪೆನ ನೀಟಾಗಿ ತೆಗಿಲಿಕ್ಕಾಗಲ್ಲ. ಈ ಥರ ಮೇಲೆ ಸ್ವಲ್ಪ ಬಾಳೆಕಾಯಿ ಸಿಪ್ಪೆ ಹಾಗೆ ಇರುತ್ತೆ, ಹಾಗೆ ನಾನು ಚಾಕುನಲ್ಲಿ ತೆಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಹಾಗೆ ಮತ್ತೊಂದೇನಿತ್ತಲ್ಲ ಬಾಳೆಕಾಯಿ, ಅದನ್ನು ಕೂಡ ಸಿಪ್ಪೆ ತಕ್ಕೊಳ್ತಾ ಇದ್ದೀನಿ. ಓಕೆ, ಈಗ ಸಿಪ್ಪೆ ತೆಗೆದಿಟ್ಕೊಂಡು ಇದನ್ನು ಒಂದು ಬೌಲ್ಗೆ ನೀರು ಹಾಕಿ ಇಟ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಯಾಕಂತ ಹೇಳಿದರೆ ಬಾಳೆಕಾಯಿ ನೀರಿಂದ ಹೊರಗಡೆ ಇದ್ದಷ್ಟು ಬೇಗ ಕಪ್ಪಾಗುತ್ತೆ, ಅದಕ್ಕೋಸ್ಕರ. ಬಾಳೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಇನ್ನೊಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಡೈರೆಕ್ಟಾಗಿ ಅದರೊಳಗಡೆ ಬಾಳೆಕಾಯಿನ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿಲ್ಲ ವೀಕ್ಷಕರೇ, ಯಾಕಂತ ಹೇಳಿದರೆ ಎಣ್ಣೆ ಕಾಯ್ತಾ ಇರುತ್ತಲ್ಲ ಒಬ್ಬೊಬ್ಬರಿಗೆ, ಅದರೊಳಗಡೆ ಡೈರೆಕ್ಟಾಗಿ ಸ್ಲೈಸ್ ಮಾಡ್ಕೊಳಕ್ಕಾಗಲ್ಲ, ಗ್ರಿಪ್ ಸಿಗೋಲ್ಲ ಅಂತ ಹೇಳಿ ಈ ರೀತಿ ನೀರಲ್ಲಿ ನಾನು ಫಸ್ಟು ಅದನ್ನು ಸ್ಲೈಸ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ನೀರನ್ನ ಸೋಸ್ಲಿಕ್ಕೆ ಇಟ್ಟಿದ್ದೀನಿ ವೀಕ್ಷಕರೇ. ನೋಡಿ, ಆಲ್ರೆಡಿ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. ಇದನ್ನು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಆಗಬೇಕಾದ್ರೆ ದೂರದಿಂದ ಹಾಕ್ಕೊಳ್ಳಿ ಎಣ್ಣೆಗೆ, ಯಾಕಂತ ಹೇಳಿದರೆ ಸ್ವಲ್ಪ ನೀರಿನ ಅಂಶ ಇದ್ದಾಗ ಅದು ಸಿಡಿಯೋ ಚಾನ್ಸ್ ಇರುತ್ತೆ. ಆದಷ್ಟು ನೀರನ್ನ ಸೋಸಿದ ನಂತರ ನೀವು ಎಣ್ಣೆಗೆ ಈ ರೀತಿ ಡೈರೆಕ್ಟಾಗಿ ಬಾಳೆಕಾಯಿನ ಹಾಕ್ತಾ ಹೋಗ್ಬೋದು ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ನೋಡಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಅದು ಟೇಸ್ಟಿಯಾಗಿರುತ್ತೆ, ಬರೀ ಬಾಳೆಕಾಯಿ ತಿನ್ನಲಿಕ್ಕೆ ಟೇಸ್ಟಿಯಾಗಿರಲ್ಲ. ನಾವು ಫೈನಲಿ ಉಪ್ಪು ಖಾರ ಹಾಕ್ತೀವಿ, ಬಟ್ ಬಾಳೆಕಾಯಿ ಬೇಯಬೇಕಾದ್ರೆ ಅಂದರೆ ಎಣ್ಣೆಯಲ್ಲಿ ಬೇಯಬೇಕಾದ್ರೆ ಉಪ್ಪು ಹಾಕಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಬ್ರೌನಿಶ್ ಆಗ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಈಗ ಬಾಳೆಕಾಯಿ ಚಿಪ್ಸ್ ರೆಡಿ ಆಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಮತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬಾಳೆಕಾಯಿನ ಏನು ಫುಲ್ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದಲ್ಲ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟು ಕಡಿಮೆ ಹಾಕ್ಕೊಂಡಿದ್ದೆ, ಯಾಕಂತ ಹೇಳಿದರೆ ಎಣ್ಣೆ ಅಷ್ಟು ಕಾದಿರಲ್ಲ ಅಂಥೇಳಿ. ಇವಾಗ ಎಣ್ಣೆ ಕಾದಿರೋದ್ರಿಂದ ಒಂದೇ ಸಲ ಹಾಕ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರೆ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ನಾನಿಲ್ಲಿ ಕಲರ್ನ ಯೂಸ್ ಮಾಡಿಲ್ಲ ವೀಕ್ಷಕರೇ, ನ್ಯಾಚುರಲ್ ಆಗಿ ಹಾಗೆ ಮಾಡಿದ್ದೀನಿ. ಈ ರೀತಿ ಕೂಡ ನೀವು ಟ್ರೈ ಮಾಡಿ. ನೋಡ್ತಾ ಇದ್ರಲ್ಲ, ಕಲರ್ ಚೇಂಜ್ ಆಗಿದೆ. ಬಾಳೆಕಾಯಿ ಚಿಪ್ಸ್ ರೆಡಿ ಆಗಿದೆ ವೀಕ್ಷಕರೇ. ಇದನ್ನು ನಾನು ಬಿಸಿ ಇದ್ದಾಗಲೇ ಒಂದು ಪಾತ್ರೆಗೆ ಬೌಲ್ಗೆ ಹಾಕ್ಕೊಂಡು ಬಿಸಿ ಇದ್ದಾಗಲೇ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಒಂದೇ ಥರ ಚಿಪ್ಸ್ನ ತಿಂದು ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಈ ಥರ ಕೂಡ ಒಮ್ಮೆ ಟ್ರೈ ಮಾಡಿ.
ನೋಡಿ ಬಾಳೆಕಾಯಿ ಚಿಪ್ಸ್ ರೆಡಿ ಆಗಿದೆ ವೀಕ್ಷಕರೇ. ಈ ರೆಸಿಪಿನ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಕ್ಷಕರೇ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.